ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೆಸಿಇಟಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಗಾಗಿ ನೀವು ವೇಟ್ ಮಾಡಿ ಸಾಕಾಗಿರುತ್ತೆ. ನಿನ್ನೆ 2 ಗಂಟೆಯಿಂದ ವೇಟ್ ಮಾಡ್ತಿರ್ತೀರಾ, ಇನ್ನೂ ನಿಮಗೆ ರಿಸಲ್ಟ್ ಆದ್ರೆ ಬಂದಿಲ್ಲ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್. ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ ಏನ್ ರೀಸನ್, ಯಾಕೆ ನಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿಲ್ಲ ಅಂತ ಕೇಳ್ತಿದ್ದಾರೆ ವಿದ್ಯಾರ್ಥಿಗಳು. ಅದ್ರ ಬಗ್ಗೆನೂ ನಿಮ್ಗೊಂದು ಕ್ಲಾರಿಫಿಕೇಶನ್ ಆದ್ರೆ ವಿದ್ಯಾರ್ಥಿಗಳಿಗೆ ಕೊಡ್ತೀನಿ. ಮತ್ತೆ ಇವತ್ತೇನಾದ್ರೂ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತಾ, ಬಂದ್ರೆ ಯಾವ ಟೈಮ್ ಬರ್ಬೋದು ಏನು ಅನ್ನುವಂಥದ್ದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಒಂದು ಸ್ಮಾಲ್ ರಿಕ್ವೆಸ್ಟ್, ಪ್ರತಿ ವಿಡಿಯೋದಲ್ಲಿ ಹೇಳೋದೆ, ಯಾರಾದ್ರೂ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ನಮಗೆ ಸಬ್ಸ್ಕ್ರೈಬ್ ಲೈಕ್ ಕೊಟ್ಟು ಪ್ರೋತ್ಸಾಹ ಕೊಟ್ರೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ಆದ್ರೆ ನಿಮಗೆ ತಿಳಿಸ್ತಿರ್ತೀವಿ ಸ್ನೇಹಿತರೆ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಸ್ನೇಹಿತರೆ, ಕೆಇಎ ಕಡೆಯಿಂದ ಯಾಕೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿಲ್ಲ ಅಂತ ನೀವು ಸ್ಟ್ರೈಟ್ ಕ್ವಶನ್ ಆದ್ರೆ ಕೇಳ್ತಿದ್ದೀರಾ. ಯಾಕೆ ಕೆಇಎದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿಲ್ಲ, ನಿನ್ನೆ 2 ಗಂಟೆಗೆ ಕೊಡಬೇಕಿತ್ತು, ನಮ್ಗೆ ಯಾಕೆ ಕೊಡ್ಲಿಲ್ಲ, ಹೇಳಿದ ಟೈಮ್ಗೆ ಅವ್ರು ಯಾಕೆ ಕೊಡ್ತಿಲ್ಲ ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ರು. ಸ್ನೇಹಿತರೆ, ನೀವು ಈಗ ಹೊಸಬ್ರು, ಕೆಇಎ ಪ್ರೋಸೆಸ್ಗೆ ಹೊಸಬ್ರು, ನಿಮ್ಗೆ ವಿದ್ಯಾರ್ಥಿಗಳಿಗೆ ಅವರು ಟೈಮ್ ಕೊಡ್ತಾರಂತ ನೀವು ಮೈಂಡ್ ಅಲ್ಲಿ ಇಟ್ಕೊಂಡಿರ್ತೀರಾ. ಆದ್ರೆ ನಾವು ಹೊಸಬ್ರಲ್ಲ, ನಾವು ಲಾಸ್ಟ್ 3-4 ವರ್ಷದಿಂದ ಅಪ್ಡೇಟ್ಸ್ ಆದ್ರೆ ಕೊಡ್ತಿದೀವಿ. ಮತ್ತೆ ನಾನು ಕೂಡ ಇಲ್ಲಿ ಕೆಸಿಇಟಿ ಮುಖಾಂತರನೇ ಸೀಟ್ ಪಡ್ಕೊಂಡಿರುವಂತಹ ವಿದ್ಯಾರ್ಥಿ ಆಗಿದ್ದೀನಿ. ಅದರಿಂದ ಹೇಳ್ತಿದ್ದೀನಿ, ಕೆಸಿಇಟಿದು ಆಗ್ಲಿ ಎಲ್ಲ ಒಂದು ನೀಟ್ದಾಗ್ಲಿ ಕೆಇಎ ಕಡೆಯಿಂದ ಬರುವಂತಹ ನೋಟಿಫಿಕೇಶನ್ ಅವ್ರು ಏನ್ ಬಿಟ್ಟಿರ್ತಾರೆ ಅದು ಎಕ್ಸಾಕ್ಟ್ ಡೇಟ್ ಗಂತೂ ನಿಮ್ಗೆ ವಿದ್ಯಾರ್ಥಿಗಳಿಗೆ ಬಿಡಲ್ಲ. ಏನೇ ಆಗ್ಲಿ ಎಕ್ಸಾಕ್ಟ್ ಡೇಟ್ ಎಕ್ಸಾಕ್ಟ್ ಟೈಮ್ ಗಂತೂ ಬಿಡಲ್ಲ. ಎಕ್ಸಾಕ್ಟ್ ಡೇಟ್ ಬಿಟ್ರು ಎಕ್ಸಾಕ್ಟ್ ಟೈಮ್ ಗಾದ್ರೆ ಬಿಡಲ್ಲ. ಪ್ರತಿ ವರ್ಷನೂ ನೋಡ್ತಿದ್ವಿ. ಈಗ ನಿಮ್ಗೆ 2 ಗಂಟೆ ಅಂತ ಕೊಟ್ಟಿದ್ರು, ಓಕೆನಾ. ವಿದ್ಯಾರ್ಥಿಗಳಿಗೆ 2 ಗಂಟೆಗೆ ಕೊಡ್ತಾರಂತ ನನಗಂತೂ ನಂಬಿಕೆನೇ ಇರ್ಲಿಲ್ಲ, ಓಕೆನಾ. ಅದಕ್ಕೆ ನಾನು ನೀವು ಮಧ್ಯಾಹ್ನ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿರ್ಲಿಲ್ಲ. ಯಾಕಂದ್ರೆ ಅವ್ರು ಎಕ್ಸಾಕ್ಟ್ 2 ಗಂಟೆಗಾದ್ರೆ ಕೊಟ್ಬಿಡಲ್ಲ, ಕೊಡ್ತಾರೆ ಅಂತ. ಲಾಸ್ಟ್ ಇಯರ್ ಎಲ್ಲ ಏನಾಗಿತ್ತು ಅಂದ್ರೆ 2 ಗಂಟೆಗೆ ಅಂತ ಹೇಳಿ ನೈಟ್ 12 ಗಂಟೆಗೆ ಆತರ ಎಲ್ಲ ಬಿಟ್ಟಿದ್ರು. ಈ ಸರಿ ಏನಾಗಿದೆ ಅಂದ್ರೆ ಆ ರೀತಿ ಕೂಡ ಮಾಡಿಲ್ಲ. ಈಗ ಇವತ್ತು ಕೂಡ ಬಿಡ್ತಾರೋ ಇಲ್ಲೋ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಆದ್ರೆ ವಿದ್ಯಾರ್ಥಿಗಳು ನೀವೆಲ್ಲರೂ ಕಾಲ್ ಮಾಡಿ ಕೇಳಿದಾಗ ಇವತ್ತು ಬಿಡ್ತಾರಂತ ಹೇಳಿದಾರಂತೆ. ಬಿಟ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ವಿದ್ಯಾರ್ಥಿಗಳು ನಿದ್ದೆ ಕೆಟ್ಟು ಬೇರೆ ಒಂದು ಕೆಇಎದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಿದ್ದೀರಾ. ಯಾಕಂದ್ರೆ ನಿಮ್ ವಿದ್ಯಾರ್ಥಿಗಳಿಗೆ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಎಕ್ಸೈಟ್ಮೆಂಟ್ ಒಂದು ಕಡೆ, ಭಯ ಒಂದು ಕಡೆ. ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೋ ಏನೋ ಅನ್ನುವಂತಹ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ನಿಮ್ಗೆ, ಒಂದು ಕಡೆ ಭಯ ಕೂಡ ಇರುತ್ತೆ. ಇರ್ಲಿ, ಅದು ಎಲ್ಲರಿಗೂ ಇರುವಂತದ್ದೇ. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೋಬೇಡಿ, ನಿಮ್ಗೆ ಬಿಟ್ಟೇ ಬಿಡ್ತಾರೆ. ಹಂಗಂತ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡಲ್ಲ ಅಂತಲ್ಲ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟೇ ಬಿಡ್ತಾರೆ. ಇವತ್ತು ಬಿಡುವಂತಹ ಚಾನ್ಸಸ್ ತುಂಬಾನೇ ಇದೆ. ಇವತ್ತು ವೇಟ್ ಮಾಡಿ, ಓಕೆನಾ. ಯಾಕಂದ್ರೆ ನೀವು ಕೆಇಎಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಆಲ್ರೆಡಿ ನಿಮ್ಗೆ ಹೇಳಿದ್ದಾರೆ, ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಹೇಳಿದ್ದಾರೆ ಇವತ್ತು ಬಿಡ್ತಾರಂತ. ಬಿಡಬಹುದು ಇವತ್ತು, ಓಕೆನಾ. ನಿಮಗೆ ಮತ್ತೆ ನಾನು ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಕ್ ಹೇಳ್ತಿದ್ದೀನಿ. ಏನಂತ ಅಂದ್ರೆ ಈಗ ನೆಕ್ಸ್ಟ್ ನಿಮ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಇದೆ, ಬೇರೆ ಏನೇನಿದೆ ಅವೆಲ್ಲ ಎಕ್ಸಾಕ್ಟ್ ಡೇಟ್ಗೆ ಬಿಡ್ತಾರಂತ ಯಾರು ನಂಬಬೇಡಿ. ಯಾಕಂದ್ರೆ ಎಕ್ಸಾಕ್ಟ್ ಡೇಟ್ಗೆ ಬಿಡಲ್ಲ. ನಾವು ಮೊದ್ಲಿಂದಾನು ನೋಡಿ ಬರ್ತಾನೆ ಇದೀವಿ. ನಿಮ್ಗಂತಾನೆ ಎಲ್ಲ ನಿಮ್ಮ ಸೀನಿಯರ್ಸ್ಗೂ ಇದೇ ಆಗಿದೆ. ಅವ್ರು ಹೇಳಿರುವಂತಹ ಎಕ್ಸಾಕ್ಟ್ ಡೇಟ್ಗಂತೂ ಎಕ್ಸಾಕ್ಟ್ ಡೇಟ್ ಬಿಟ್ರು ಎಕ್ಸಾಕ್ಟ್ ಟೈಮ್ ಏನಿರುತ್ತೆ ಆ ಒಂದು ಎಕ್ಸಾಕ್ಟ್ ಟೈಮ್ ಗಂತೂ ಬಿಡಲ್ಲ. ಈಗ 2 ಗಂಟೆಗೆ ಬಿಡ್ತಾರೆ, 11 ಗಂಟೆಗೆ ಬಿಡ್ತಾರೆ ಅಂತ ಹೇಳಿರ್ತಾರಲ್ಲ. ಈಗ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಆಗಿರ್ಬೋದು, ನೆಕ್ಸ್ಟ್ ನಿಮ್ಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಆಗಿರ್ಬೋದು, ಥರ್ಡ್ ರೌಂಡ್ ರಿಸಲ್ಟ್ ಆಗಿರ್ಬೋದು, ಅವೆಲ್ಲ ಅಷ್ಟೇ ನಿಮ್ಗೆ ಎಕ್ಸಾಕ್ಟ್ ಟೈಮ್ಗೆ ಬಿಡ್ತಾರಂತ ನೀವ್ಯಾರು ನಂಬಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಅದ್ರ ಮೇಲೆ ಹೋಗ್ಸಿಟ್ಕೋಬೇಡಿ ವಿದ್ಯಾರ್ಥಿಗಳು, ಓಕೆನಾ. ಇವತ್ತು ಬಂದೇ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ರಿಸಲ್ಟ್ ಬರುತ್ತೆ, ಬಂದ ಕೂಡಲೇ ನಿಮ್ಗೆ ವಿಡಿಯೋ ಮಾಡಾದ್ರೆ ತಿಳಿಸ್ತೀನಿ. ನಿಮ್ಗೆಲ್ಲರಿಗೂ ಆಲ್ರೆಡಿ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು ಎಲ್ಲ ಒಂದು ಐಡಿಯಾ ಆದ್ರೆ ಇದೆ ವಿದ್ಯಾರ್ಥಿಗಳಿಗೆ. ಯಾರು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ನಿನ್ನೆ ನೈಟ್ ಎಷ್ಟೋ ಜನ ವಿದ್ಯಾರ್ಥಿಗಳು ನಿದ್ದೆ ಹೋಗಿಲ್ಲ, ಎಷ್ಟೋ ಜನ ವಿದ್ಯಾರ್ಥಿಗಳ ಕನ್ಸಲ್ ಕೂಡ ಅದೇ ಬರ್ತಿತ್ತು ಅಂತ ಕಾಮೆಂಟ್ ಮಾಡಿದ್ರು. ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡಿ. ನಾವೆಷ್ಟೇ ಹೇಳಿದ್ರು ನಿಮ್ಗಿರುವಂತಹ ಎಕ್ಸೈಟ್ಮೆಂಟ್ ಭಯ ಇದ್ದೇ ಇರುತ್ತೆ. ಏನ್ ಮಾಡಕ್ ಆಗಲ್ಲ. ಒಳ್ಳೆ ಕಾಲೇಜೇ ಸಿಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ. ಆಲ್ ದ ಬೆಸ್ಟ್. ಮತ್ತೆ ನೋಡಿ, ಇನ್ನೊಂದು ವಿಷಯ, ಮಾಕ್ ಅಲಾಟ್ಮೆಂಟ್ ಅಲ್ಲಿ ಸಿಗುವಂತದ್ದು ಫೈನಲ್ ಕಾಲೇಜ್ ಅಲ್ಲ. ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಯಾವ್ದು ಸಿಗುತ್ತೆ ಅದೇ ನಿಮ್ಗೆ ಕಾಲೇಜು. ನೀವು ಹೋಗಿ ಅಡ್ಮಿಷನ್ ಆಗಕ್ಕೆ, ಓಕೆನಾ, ಅದೇ ನಿಮ್ಗೆ ಫೈನಲ್ ರಿಸಲ್ಟ್ ಆಗಿರುತ್ತೆ. ಮಾಕ್ ಅಲಾಟ್ಮೆಂಟ್ ಅಲ್ಲಿ ರೆಫರೆನ್ಸ್ ಗೆ, ಓಕೆನಾ. ಆದ್ರೂ ಒಳ್ಳೆ ಕಾಲೇಜ್ ಸಿಗುತ್ತೆ. ಆಲ್ ದ ಬೆಸ್ಟ್ ಸ್ನೇಹಿತರೆ.